ಹಾಯ್, ಗುಡ್ ಈವ್ನಿಂಗ್. ಪ್ರಾಣಿಗಳ ಕಾಡಿನ ಕತೆ. ಒಂದು ಹಸಿರು ಕಾಡಿನಲ್ಲಿ ಹಲವು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದರು. ಅಲ್ಲಿ ಸಿಂಹ, ಒಂಟೆ, ಕಾಡುಮೇಕೆ, ಮಂಗ, ನರಿ, ಪಕ್ಷಿಗಳು ಮತ್ತು ಇನ್ನೂ ಹಲವಾರು ಪ್ರಾಣಿಗಳು ಒಟ್ಟಿಗೆ ವಾಸಿಸುತ್ತಿದ್ದವು. ಆ ಕಾಡಿನಲ್ಲಿ ದೊಡ್ಡ ಮರಗಳ ನೆರಳು ಮತ್ತು ಹಸಿರು ಹುಲ್ಲಿನ ನಡುವೆ ಎಲ್ಲ ಪ್ರಾಣಿಗಳಿಗೂ ಆಹಾರ ಹಾಗೂ ನೀರು ಸಾಕಷ್ಟಿತ್ತು. ಒಂದು ದಿನ ಕಾಡಿನಲ್ಲಿ ಹೊಸದಾಗಿ ಒಂಟೆ ಬಂತು. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ಆಶ್ಚರ್ಯಪಟ್ಟವು, ಏಕೆಂದರೆ ಆ ಕಾಡಿನಲ್ಲಿ ಒಂಟೆ ಎಂದಿಗೂ ಕಂಡಿರಲಿಲ್ಲ. ಒಂಟೆ ತುಂಬ ಸೌಮ್ಯ ಸ್ವಭಾವದ ಪ್ರಾಣಿ. ಅದು ಎಲ್ಲರ ಜೊತೆಯಲ್ಲೂ ಸ್ನೇಹ ಮಾಡಲು ಬಯಸಿತು. ಆದರೆ ಕಾಡಿನ ರಾಜನಾದ ಸಿಂಹಕ್ಕೆ ಒಂಟೆಯ ಮೇಲೆ ಮೊದಲಿಗೆ ಅನುಮಾನವಾಯಿತು. ಈ ಹೊಸ ಪ್ರಾಣಿ ನಮ್ಮ ಕಾಡಿಗೆ ಏಕೆ ಬಂದಿದೆ ಎಂದು ಅದು ಯೋಚಿಸಿತು. ಆದರೆ ಒಂಟೆ ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡುತ್ತಾ ಒಳ್ಳೆಯತನದಿಂದ ವರ್ತಿಸತೊಡಗಿತು. ಒಂದು ದಿನ ಕಾಡಿನಲ್ಲಿ ದೊಡ್ಡ ಬರ ಬಂತು. ಆಹಾರ ಮತ್ತು ನೀರು ಕಡಿಮೆಯಾಯಿತು. ಕೆಲವು ಪ್ರಾಣಿಗಳು ಸ್ವಾರ್ಥದಿಂದ ವರ್ತಿಸತೊಡಗಿದವು. ಆದರೆ ಒಂಟೆ ಮಾತ್ರ ಎಲ್ಲರಿಗೂ ಸಹಾಯ ಮಾಡಲು ಮುಂದಾಯಿತು. ಅದು ದೂರದ ಜಾಗದಿಂದ ನೀರು ಹುಡುಕಿ ಬಂದು ಪ್ರಾಣಿಗಳಿಗೆ ಸಹಾಯ ಮಾಡಿತು. ಈ ಘಟನೆ ನೋಡಿ ಸಿಂಹಕ್ಕೆ ತುಂಬ ಸಂತೋಷವಾಯಿತು. ಅದು ಒಂಟೆಯ ಒಳ್ಳೆಯ ಮನಸ್ಸನ್ನು ಅರಿತುಕೊಂಡಿತು. ನಂತರ ಸಿಂಹ ಎಲ್ಲ ಪ್ರಾಣಿಗಳಿಗೆ ಹೇಳಿತು, ಯಾರು ದೊಡ್ಡವರು ಅಥವಾ ಹೊಸವರು ಎಂಬುದು ಮುಖ್ಯವಲ್ಲ. ಒಳ್ಳೆಯ ಹೃದಯ ಮತ್ತು ಸಹಾಯ ಮಾಡುವ ಮನಸ್ಸು ಇದ್ದರೆ ಅವನೇ ನಿಜವಾದ ಸ್ನೇಹಿತ. ಆ ದಿನದಿಂದ ಎಲ್ಲ ಪ್ರಾಣಿಗಳು ಒಂಟೆಯನ್ನು ತಮ್ಮ ಸ್ನೇಹಿತನಾಗಿ ಒಪ್ಪಿಕೊಂಡವು. ಕಾಡಿನಲ್ಲಿ ಮತ್ತೆ ಸಂತೋಷ ಮತ್ತು ಸ್ನೇಹದ ವಾತಾವರಣ ನಿರ್ಮಾಣವಾಯಿತು. ಕಥೆಯ ನೀತಿ: ಒಳ್ಳೆಯತನ ಮತ್ತು ಸಹಾಯ ಮಾಡುವ ಮನಸ್ಸು ಯಾವಾಗಲೂ ಎಲ್ಲರ ಗೌರವವನ್ನು ತರುತ್ತದೆ.